ಕೂದಲು ಬೆಳೆಯೋದೇ ಇಲ್ಲ, ಮತ್ತೆ ಕೂದಲು ಉದುರುತ್ತಿದೆ, ಹೇರ್ ಫಾಲ್ ಆಗುತ್ತೆ. ತುಂಬ ಸಣ್ಣವಾಗಿದೆ ಕೂದಲು ಅಂದರೆ ನಾವು ಮನೇಲಿ ಯಾವ ಥರ ಹೋಮ್ ರೆಮಿಡಿ ಮಾಡೋದು ಅಂತ ನೋಡೋಣ. ಇದನ್ನು ಮಾಡ್ತಾ ಬನ್ನಿ, ನಿಮಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಉದ್ದವಾಗಿ ದಪ್ಪವಾಗಿ ಕೂದಲು ಬೆಳೆಯುತ್ತೆ, ಸಾಫ್ಟಾಗಿ ಕೂಡ ಬೆಳೆಯುತ್ತೆ. ಹೇರ್ ಫಾಲ್ ಆದರೂ ಕೂಡ ಕಡಿಮೆ ಆಗುತ್ತೆ, ಡ್ಯಾಂಡ್ರಫ್ ಕೂಡ ಕಡಿಮೆ ಆಗುತ್ತೆ ಇದನ್ನು ಬಳಸೋದ್ರಿಂದ. ಇದನ್ನು ವಾರದಲ್ಲಿ ಒಂದ್ಸರಿ ಮಾಡ್ತಾ ಬನ್ನಿ, ನಿಮಗೆ ಉದ್ದವಾದ ದಪ್ಪವಾದ ಕೂದಲು ಬರಲು ಸಹಾಯ ಮಾಡುತ್ತೆ. ಮೆಂತ್ಯ ಬಳಸೋದ್ರಿಂದನೂ ಅಷ್ಟೇ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಮತ್ತು ಸಾಫ್ಟ್ ಆಗುತ್ತೆ. ಅದ್ರ ಜೊತೆಗೆ ನಾನು ಲವಂಗನ ತಗೊಳ್ತಾ ಇದ್ದೀನಿ. ಲವಂಗ ಹಾಕೊಳ್ಳೋದ್ರಿಂದನೂ ಅಷ್ಟೇ, ಲವಂಗ ಬಳಸೋದ್ರಿಂದ ಕೂದಲು ಕಪ್ಪಾಗಿ ಉದ್ದಾಗಿ ಬೆಳೆಯುತ್ತೆ, ಚೆನ್ನಾಗಿ ಬೆಳೆಯಲು ಸಹಾಯ ಮಾಡುತ್ತೆ ಲವಂಗ ಬಳಸೋದ್ರಿಂದ. ನಿಮಗೆ ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಲವಂಗ ಬಳಸೋದ್ರಿಂದ ಡ್ಯಾಂಡ್ರಫ್ ಇದ್ರೂ ಕಡಿಮೆ ಆಗುತ್ತೆ, ಹೇರ್ ಫಾಲ್ ಕೂಡ ಕಡಿಮೆ ಆಗುತ್ತೆ. ಇವಾಗ ಒಂದು ಪಾತ್ರೆ ತಗೊಂಡಿದ್ದೀನಿ, ಅದಕ್ಕೆ ಮೆಂತ್ಯನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಮೆಂತ್ಯ ಎಷ್ಟು ಬೇಕು ಅಷ್ಟು ಹಾಕೋಬಹುದು. ನೀವು ಮೆಂತ್ಯ ಬಳಸಿದಷ್ಟು ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಸಾಫ್ಟಾಗಿ ಕೂದಲು ಬೆಳೆಯಲು ಸಹಾಯ ಮಾಡುತ್ತೆ ಮೆಂತ್ಯನ ಜಾಸ್ತಿ ಬಳಸೋದ್ರಿಂದ. ಮತ್ತು ಲವಂಗನ ಹಾಕ್ಕೊಳ್ತಾ ಇದ್ದೀನಿ. ಲವಂಗ ಒಂದು 10ರಿಂದ 15 ಲವಂಗನ ಹಾಕೋಬೇಕು. ಕೂದಲು ಚೆನ್ನಾಗಿ ಬೆಳೆಯುತ್ತೆ. ತುಂಬ ಸಣ್ಣ ಕೂದಲು ಇದೆ ಅನ್ನೋರು, ನಾವು ಏನೇ ಮಾಡಿದ್ರು ಕೂಡ ಕೂದಲು ಬೆಳೀತಾ ಇಲ್ಲ ಅಂದರೆ ಈ ಥರ ಒಂದ್ಸರಿ ಟ್ರೈ ಮಾಡಿ ನೋಡಿ. ನ್ಯಾಚುರಲ್ ಆಗಿ ಕೂದಲು ಬೆಳೆಯುತ್ತೆ, ಇದರಿಂದ ನಿಮಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ನೋಡಿ, ಮೆಂತ್ಯ ಮತ್ತು ಲವಂಗನ ನೀರಲ್ಲಿ ನೆನೆಸಿಟ್ಕೋಬೇಕು. ನೀವು ತೊಳೆದು ಕೂಡ ಯೂಸ್ ಮಾಡ್ಬೋದು, ಇಲ್ಲ ಹಾಗೆ ಕೂಡ ಯೂಸ್ ಮಾಡ್ಬೋದು. ಒಂದು 4ರಿಂದ 5 ಗಂಟೆ ಆದ್ರೂ ನೆನೆಸಿಟ್ಕೊಳ್ಳಿ. ಚೆನ್ನಾಗಿ ನೆಂದ ಮೇಲೆ ಅದರ ರಸ ಎಲ್ಲ ಚೆನ್ನಾಗಿ ಬಿಡುತ್ತೆ. ನೋಡ್ತಾ ಇರ್ಬೋದು ಕಲರ್ ಕೂಡ ಯಾವ ಥರ ಚೇಂಜ್ ಆಗಿದೆ ಅಂತ. ಇವಾಗ ಒಂದು ಬಾಣಲಿ ತೊಗೊಂಡಿದ್ದೀನಿ, ಬಾಣಲಿಗೆ ಹಾಕ್ಕೊಂಡು ಸ್ವಲ್ಪ ಅದನ್ನು ಬೇಯಿಸ್ಕೋಬೇಕು. ಬಾಣಲಿಯಲ್ಲಾದರೂ ಬೇಯಿಸ್ಕೋಬೋದು, ಯಾವುದಾದ್ರೂ ಪಾತ್ರೆಯಲ್ಲಾದರೂ ಕೂಡ ನೀವು ಬೇಯಿಸ್ಕೋಬೋದು. ಇವಾಗ ಒಂದು ಬಾಣಲಿಗೆ ಸೇರಿಸ್ಕೊಂಡು ಅದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪನ್ನ ಹಾಕೊಳ್ಳೋದ್ರಿಂದನೂ ಅಷ್ಟೇ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಯಾವ ಥರ ಬೆಳೆಯುತ್ತೆ ಅಂತ. ನೀವು ಯಾವಾಗಲೂ ಕೂಡ ಈ ಥರ ಟ್ರೈ ಮಾಡ್ತೀರಾ, ಅಷ್ಟು ಚೆನ್ನಾಗಿ ಕೂದಲು ಬೆಳೆಯಲು ಸಹಾಯ ಮಾಡುತ್ತೆ ಕೊತ್ತಂಬರಿ. ನಾವು ಅಡುಗೆಗೆಲ್ಲ ದಿನನಿತ್ಯ ಬಳಸ್ತೀವಿ, ಹಾಗೆಯೇ ಒಂದ್ಸರಿ ಕೂದಲಿಗೆ ಟ್ರೈ ಮಾಡಿ ನೋಡಿ. ನ್ಯಾಚುರಲ್ ಆಗಿ ಕೂದಲು ಬೆಳೆಯುತ್ತೆ ಮತ್ತು ಕೂದಲು ಸಾಫ್ಟ್ ಆಗುತ್ತೆ, ಕೂದಲು ಉದುರುವ ಸಮಸ್ಯೆ ಕೂಡ ಕಡಿಮೆಯಾಗುತ್ತೆ ಕೊತ್ತಂಬರಿ ಹಾಕೊಳ್ಳೋದ್ರಿಂದ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಕ್ಲೀನಾಗಿ ತೊಳೆದು ಬಿಟ್ಟು ನಾನು ಕುದಿಯೋಕೆ ಇಟ್ಕೊಂಡಿದ್ದೀನಲ್ಲ, ಮೆಂತ್ಯ ಕಾಳು ಮತ್ತು ಲವಂಗ ಜೊತೆಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ನೀವು ಜಾಸ್ತಿ ಹೊತ್ತು ಕುದಿಸ್ಕೋಬೇಕು ಅಂತಲೇ ಇಲ್ಲ, ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಇವಾಗ ನೀಟಾಗಿ ತೊಳೆದು ಕಟ್ ಮಾಡಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ. ಒಂದು 3ರಿಂದ 4 ನಿಮಿಷ ಕುದಿಸ್ಕೊಂಡ್ರೆ ಸಾಕು, ಅದರ ರಸ ಚೆನ್ನಾಗಿ ಬಿಟ್ಟರೆ ಸಾಕು. ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ಕೂದಲು ತುಂಬ ಉದುರುವ ಸಮಸ್ಯೆ ಇರುವವರಿಗೆ ಇದು ಖಂಡಿತವಾಗ್ಲೂ ಯೂಸ್ ಆಗುತ್ತೆ. ಇದನ್ನು ವಾರದಲ್ಲಿ ಒಂದ್ಸರಿ ಮಾಡ್ತಾ ಬನ್ನಿ, ನಿಮಗೆ ತಕ್ಷಣ ರಿಸಲ್ಟ್ ಬಂದಿಲ್ಲ ಅಂದ್ರೂ 1 ತಿಂಗಳಲ್ಲಿ ನಿಮಗೆ ರಿಸಲ್ಟು ಗೊತ್ತಾಗುತ್ತೆ ಯಾವ ಥರ ಕೂದಲು ಬೆಳೆಯುತ್ತೆ ಅಂತ. ನೋಡಿ, ಕಲರ್ ಕೂಡ ಯಾವ ಥರ ಚೇಂಜ್ ಆಗಿದೆ ಅಂತ. ನ್ಯಾಚುರಲ್ ಆಗಿ ಕೂದಲು ಕಪ್ಪಾಗ್ತಾನೂ ಕೂಡ ಬರುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ. ಕೊತ್ತಂಬರಿ ಸೊಪ್ಪು ಹಾಕೊಂಡಾದ್ಮೇಲೆ ಜಾಸ್ತಿ ಕುದಿಸುವ ಅವಶ್ಯಕತೆ ಇಲ್ಲ. ಈ ಥರ ಕುದಿ ಬಂದರೆ ಸಾಕು. ಈಗ ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಸ್ಟವ್ ಆಫ್ ಮಾಡಿಕೊಂಡು ಈ ನೀರನ್ನೇ ಸಪ್ರೇಟ್ ಮಾಡ್ಕೋಬೇಕು ಮತ್ತು ಮೆಂತ್ಯ ಕಾಳನ್ನೇ ಸಪ್ರೇಟಾಗಿ ರುಬ್ಕೋಬೇಕು. ನೋಡ್ತಾ ಇರ್ಬೋದು ನೀರು ಕಲರ್ ಕೂಡ ಯಾವ ಥರ ಚೇಂಜ್ ಆಗಿದೆ ಅಂತ. ತುಂಬ ಚೆನ್ನಾಗಿ ಕೂದಲು ಬೆಳೆಯುತ್ತೆ, ಸಾಫ್ಟಾಗಿ ಉದ್ದವಾಗಿ ಬೆಳೆಯುತ್ತೆ. ಇವಾಗ ಮೆಂತ್ಯ ಕಾಳು ಮತ್ತು ಕೊತ್ತಂಬರಿ ಸೊಪ್ಪನ್ನ ಬೇಯಿಸ್ಕೊಂಡಿದ್ವಲ್ಲ, ಇದನ್ನು ಬಿಸಾಕಕ್ಕೆ ಹೋಗ್ಬಿಡಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ಚೆನ್ನಾಗಿ ತಣ್ಣಗಾದ್ಮೇಲೆ ರುಬ್ಕೋಬೇಕು, ಬಿಸಿ ಇರುವಾಗ ರುಬ್ಕೋಬಾರ್ದು. ಆದಷ್ಟು ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನೈಸ್ ಪೇಸ್ಟ್ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲು ಉದುರೋದಲ್ಲದೆ ನಿಮಗೆ ಡ್ಯಾಂಡ್ರಫ್ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ನಾವು ಲವಂಗ ಎಲ್ಲ ಬಳಸೋದ್ರಿಂದ. ಇವಾಗ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತಾ ಇದ್ದೀನಿ.
ಇದರಲ್ಲಿ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ. ಇದನ್ನ 15 ವರ್ಷದ ಮೇಲ್ಪಟ್ಟ ಮಕ್ಕಳು ಕೂಡ ಯೂಸ್ ಮಾಡ್ಬೋದು. ಇದಕ್ಕೆ ನಿಮಗೆ ನೀರು ಬೇಕು ಅಂದರೆ ಇದೇ ನೀರನ್ನೇ ಬಳಸಿ, ಬೇರೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ನಾನು ಕುದಿಸಿಟ್ಕೊಂಡಿದ್ದೀನಲ್ಲ ಆ ನೀರನ್ನು ಆ್ಯಡ್ ಮಾಡಿಕೊಂಡು ರುಬ್ಕೊಳ್ತಾ ಇದ್ದೀನಿ. ನೈಸಾಗಿ ರುಬ್ಕೋಬೇಕು. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ನೈಸಾಗಿ ರುಬ್ಕೊಂಡು ತಲೆಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೂದಲು ಸಾಫ್ಟ್ ಆಗುತ್ತೆ, ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಕೂದಲು ಉದುರುತ್ತಾ ಇರೋದು ಕೂಡ ಕಡಿಮೆ ಆಗುತ್ತೆ. ಇದರಲ್ಲಿ ಕೂದಲಿಗೆ ಅಪ್ಲೈ ಮಾಡ್ತಾ ಇರುವಾಗಲೇ ಗೊತ್ತಾಗುತ್ತೆ ಯಾವ ಥರ ಸಾಫ್ಟ್ ಆಗುತ್ತೆ ಅಂತ ಕೂದಲು. ಹೇರ್ ಫಾಲ್ ಇದ್ರೂ ಕೂಡ ಕಡಿಮೆ ಆಗುತ್ತೆ, ಚೆನ್ನಾಗಿ ಬೆಳೆಯುತ್ತೆ ಈ ಥರ ಮಾಡಿ ಹಾಕೊಳ್ಳೋದ್ರಿಂದ. ಇದನ್ನು ನಾನು ಒಂದು ಚಿಕ್ಕ ಪಾತ್ರೆಗೆ ತೆಗೆದಿಟ್ಕೊಳ್ತಾ ಇದ್ದೀನಿ. ಇದನ್ನ ಹಾಗೆ ಬಳಸಬಾರ್ದು, ಅದಕ್ಕೇನೆ ಸ್ವಲ್ಪ ಎಣ್ಣೆ ಎಲ್ಲ ಆ್ಯಡ್ ಮಾಡ್ಕೋಬೇಕು. ಆವಾಗ ಕೂದಲು ಸಾಫ್ಟ್ ಆಗುತ್ತೆ. ನೀಟಾಗಿ ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕೊಂಡು ಆದಮೇಲೆ 1 ಟೇಬಲ್ ಸ್ಪೂನು ಹರಳೆಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಹರಳೆಣ್ಣೆ ಹಾಕ್ಕೊಳ್ಳೋದ್ರಿಂದನೂ ಅಷ್ಟೇ ಕೂದಲು ಸಾಫ್ಟ್ ಆಗುತ್ತೆ, ಕಪ್ಪಾಗುತ್ತೆ ಕೂದಲು. ಅದಕ್ಕೆ ನಾನು ಮತ್ತೆ 1 ಟೇಬಲ್ ಸ್ಪೂನು ಕೊಬ್ಬರಿ ಎಣ್ಣೆನೇ ಹಾಕ್ಕೊಳ್ತಾ ಇದ್ದೀನಿ. ಕೊಬ್ಬರಿ ಎಣ್ಣೆ ಕೂಡ ಅಷ್ಟೇ ಹಾಕೊಳ್ಳೋದ್ರಿಂದ ನಿಮಗೆ ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಈ ಹೇರ್ ಪ್ಯಾಕ್ ಜೊತೆ ಹಾಕೊಂಡು ಮಿಕ್ಸ್ ಮಾಡಿಬಿಟ್ಟು ಕೂದಲಿಗೆ ಹಾಕೊಳ್ಳೋದ್ರಿಂದ ನ್ಯಾಚುರಲ್ ಆಗಿ ಕೂದಲು ಬೆಳೆಯುತ್ತೆ. ನಿಮಗೆ ಬೇರೆ ಯಾವುದೇ ಸಮಸ್ಯೆ ಕೂಡ ಆಗಲ್ಲ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ನೀಟಾಗಿ. ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಹಾಕೊಂಡು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಗಟ್ಟಿ ಆಯಿತು ಅಂದರೆ ಸ್ವಲ್ಪ ನೀರು ಹಾಕೋಬೋದು. ನಾನು ಕುದಿಸಿಟ್ಕೊಂಡಿದ್ದೀನಲ್ಲ ಅದೇ ನೀರನ್ನು ಆ್ಯಡ್ ಮಾಡ್ಕೋಬೋದು. ನೋಡಿ ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಲಿಕ್ವಿಡನ್ನು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ, ಏಕೆಂದರೆ ಗಟ್ಟಿಯಾಗಿದೆ. ತಲೆಗೆ ಹಾಕ್ಕೊಳ್ಳೋದು ಕಷ್ಟ ಆಗುತ್ತೆ. ಅದರಿಂದ ಸ್ವಲ್ಪ ಸಾಫ್ಟಾಗಿ ಮಾಡಿಕೊಂಡ್ರೆ ನೀಟಾಗಿ ಅಪ್ಲೈ ಮಾಡ್ಕೋಬೋದು. ನೀವು ಬುಡದಿಂದ ತುದಿ ತನಕ ಅಪ್ಲೈ ಮಾಡ್ಕೋಬೋದು. ಕೂದಲು ಚೆನ್ನಾಗಿರುತ್ತೆ. ಇದನ್ನ ವಾರದಲ್ಲಿ ಒಂದ್ಸರಿ ಮಾಡ್ತಾ ಬನ್ನಿ. ಇದನ್ನ ತುಂಬ ಹೊತ್ತು ಬಿಡಬೇಕು ಅಂತನಿಲ್ಲ, ಅರ್ಧ ಗಂಟೆ ಬಿಟ್ಟರೆ ಸಾಕು. ಅರ್ಧ ಗಂಟೆ ಆದಮೇಲೆ ಬರೀ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ. ವಾಶ್ ಮಾಡ್ಕೊಂಡು ಆದಮೇಲೆ ನಾನು ಇವಾಗ ಲಿಕ್ವಿಡನ್ನ ತೆಗೆದಿಟ್ಕೊಂಡಿದ್ದೀನಲ್ಲ ಆ ಲಿಕ್ವಿಡಿಗೆ ಸ್ವಲ್ಪ ಶಾಂಪು ಹಾಕ್ಕೊಳ್ತಾ ಇದ್ದೀನಿ. ನೀವು ಯಾವುದಾದ್ರೂ ಶಾಂಪೂನ ಬಳಸ್ಬೋದು, ₹1 ಶಾಂಪೂನಾದರೂ ಕೂಡ ಬಳಸ್ಬೋದು. ನಾನು 1 ಟೇಬಲ್ ಸ್ಪೂನಷ್ಟು ಶಾಂಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಹಾಗೆ ಶಾಂಪು ಹಾಕ್ಕೊಳ್ಳೋದ್ರಿಂದ ಕೂದಲು ಉದುರೋ ಸಮಸ್ಯೆ ಜಾಸ್ತಿ ಆಗುತ್ತೆ. ಈ ಥರ ಲಿಕ್ವಿಡಿಗೆ ಸ್ವಲ್ಪ ಶಾಂಪು ಮಿಕ್ಸ್ ಮಾಡಿ ನೀವು ಕೂದಲು ತೊಳೆಯೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಕೂದಲು ಸಾಫ್ಟ್ ಆಗುತ್ತೆ. ಈ ಹೇರ್ ಪ್ಯಾಕ್ ಬಳಸಿದ್ಮೇಲೆ ಈ ಲಿಕ್ವಿಡ್ನ ಹಾಕಿ ಹೇರ್ ವಾಶ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬೇಕಾದ್ರೆ ಟ್ರೈ ಮಾಡಿ ನೋಡಿ. ವಾರದಲ್ಲಿ ಒಂದ್ಸರಿ ಮಾಡ್ತಾ ಬನ್ನಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಕೂದಲು ಚೆನ್ನಾಗಿ ಬೆಳೆಯುತ್ತೆ. ಕೂದಲು ಜಾಸ್ತಿ ಉದುರುತ್ತಾ ಇದೆ ಅನ್ನೋರು ಕೂಡ ಇದು ವರ್ಕ್ ಆಗುತ್ತೆ. 100% ವರ್ಕ್ ಆಗುತ್ತೆ. ನೋಡಿ ನಾನು ಕೂದಲಿಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಕೂದಲು ನನಗೆ ತಿಕ್ಕಾಗಿದೆ. ಇದೇ ಥರನೇ ನಿಮಗೆ ಕೂದಲು ತಿಕ್ಕಾಗಿ ಬರುತ್ತೆ. ಕೂದಲುಗೆ ಹಾಕ್ತಾ ಬಂದರೆ ಈ ಹೇರ್ ಪ್ಯಾಕ್ನ ಹಾಕ್ಬಿಟ್ಟು ಅರ್ಧ ಗಂಟೆ ಬಿಟ್ಟರೆ ಸಾಕು. ಅರ್ಧ ಗಂಟೆ ಆದಮೇಲೆ ಬರೀ ನೀರಲ್ಲಿ ತೊಳೆದ್ಬಿಟ್ಟು ನಾನು ಫಸ್ಟೇ ಲಿಕ್ವಿಡ್ ರೆಡಿ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಯೂಸ್ ಮಾಡಿ ಹೇರ್ ವಾಶ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.